ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾ ಸುತ್ತಮುತ್ತ ಒಂದೇ ಸಮನೆ ಹಿಮಗಾಳಿ, ಹಿಮಸುರಿ ಮತ್ತು ಹಿಮಪಾತದ ಕಾರಣಕ್ಕೆ 8 ಜನರು ಪ್ರಾಣ ಕಳೆದುಕೊಂಡರು. ಯುಎಸ್ಎಯ ಬಹುತೇಕ ಕಡೆ ಮಂಜುಹಾಸು ಉದ್ದಕ್ಕೆ ಬಿದ್ದಿದೆ. ಕ್ಯಾಲಿಫೋರ್ನಿಯಾ ಪ್ರಾಂತ್ಯದಲ್ಲೂ ಮಂಜುಸುರಿ ದರ್ಬಾರು ನಡೆಸಿದೆ. ಲೇಕ್ ತಹೋಯ್ ಸಮೀಪ ಮುಂಜಾರು ಆಟ ಸ್ಕೀಯಿಂಗ್ನಲ್ಲಿ ಆನಂದ ಕಾಣ್ತಿದ್ರು. ಆಗ ಹಿಮದ ಏರುಗಳು ಜಾರಿ ಹಿಮಪಾತವಾದುದರಿಂದ ಸ್ಕೀಯಿಂಗ್ನಲ್ಲಿ ತೊಡಗಿದ್ದ ಹಲವರು ಮಂಜುರಾಶಿಯ ಅಡಿಗೆ ಬಿದ್ದಿದ್ದಾರೆ. ರಕ್ಷಣಾ ಕಾರ್ಯಕರ್ತರು 8 ಮಂದಿ ಹಿಮಜಾರುಕರ ಮೃತದೇಹಗಳನ್ನು ಹೊರಕ್ಕೆ ತೆಗೆದಿದ್ದಾರೆ. ಇನ್ನು ಕೆಲವರು ಗಾಯಗೊಂಡಿದ್ದಾರೆ. ಈ ಸುತ್ತಿನಲ್ಲಿ ಮಂಜುಸುರಿ ಮತ್ತು ಹಿಮಗಾಳಿಯೂ ಕೂಡ ಸಾಕಷ್ಟು ಹಾನಿ ಮಾಡಿದೆ. ಹಲವರನ್ನ ಗಾಯಗೊಳಿಸಿ ಸಾಕಷ್ಟು ವಿತ್ತ ಸ್ವತ್ತುಗಳಿಗೂ ಹಾನಿಯುಂಟು ಮಾಡಿದೆ. ರಕ್ಷಣಾ ಕಾರ್ಯಕರ್ತರ ಪಡೆಯನ್ನ ಈಗ ಪತ್ತೆ ಪಡೆ ಎಂದು ಬದಲಾಯಿಸಲಾಗಿದೆ. ಎಲ್ಲೆಡೆ ಹಿಮಗುಡ್ಡೆ ಜಾರು ಮಂಜಿನಡಿ ಜನರು ಸಿಲುಕಿದ್ದಾರೆ, ಮೃತರಾಗಿದ್ದಾರೆ, ಗಾಯಗೊಂಡಿದ್ದಾರೆ. ಅವರನ್ನ ಪತ್ತೆ ಮಾಡುವ ಕೆಲಸವನ್ನ ಆ ತಂಡಕ್ಕೆ ವಹಿಸಲಾಗಿದೆ ಎಂದು ನೆವಾಡಾ ಕೌಂಟಿ ಶೆರೀಫ್ ಶನ್ನಾನ್ ಮೂನ್ ತಿಳಿಸಿದ್ದಾರೆ. ಹಿಮರಾಶಿಯಡಿ ಸಿಲುಕಿದ್ದ 6 ಮಂದಿಯನ್ನ ರಕ್ಷಿಸಲಾಯಿತು. ಅವರೆಲ್ಲ 0 ಡಿಗ್ರಿಗಿಂತ ಕಡಿಮೆ ತಾಪಮಾನದಡಿ ಬದುಕುಳಿದಿದ್ದೇ ಹೆಚ್ಚು. ಶವಗಳನ್ನು ಹುಡುಕಲು 4-5 ಕಿಲೋಮೀಟರ್ ದೂರ ಹಿಮ ಸರಿಸುವ, ಹಿಮ ಕತ್ತರಿಸುವ ಕೆಲಸ ಮಾಡಬೇಕಾಯಿತು. ತೀವ್ರ ಗಾಯಗೊಂಡ ಒಬ್ಬರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. 3 ಗೈಡ್ಗಳ ದೇಹ ಹಿಮದಡಿ ಇದ್ದು ಅವುಗಳನ್ನು ಹೊರತೆಗೆಯುವ ಕೆಲಸ ಇನ್ನಷ್ಟೇ ಆಗಬೇಕಾಗಿದೆ ಎಂದು ಆಟದಲ್ಲಿ ಪಾಲ್ಗೊಂಡಿದ್ದ ರಕ್ಷಣಾ ತಂಡದ ಕ್ಯಾಪ್ಟನ್ ರಸೆಲ್ ಗ್ರೀನ್ ಅವರು ಹೇಳಿದ್ದಾರೆ.